ಅದಕ್ಕೋಸ್ಕರ ಹಂಗೆ ಹೇಳಿರ್ತಾರೆ ಅಷ್ಟೇ. ಹೋದಲ್ಲಿ ಬಂದಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಮುಂದಿನ ಸಿಎಂ ಅಂತ ಸಿಕ್ಕಾಪಟ್ಟೆ ಘೋಷಣೆಗಳು ಕೇಳಿ ಬರ್ತಾ ಇದೆ. ಸೊ ಅವ್ರು ಒಂದು ಗುಂಪನ್ನ ಕಟ್ಕೊಂಡು ಯಾಕೆ ರಾಜ್ಯದ ಏಕನಾಥ್ ಶಿಂದೆ ಆಗ್ಬಿಡ್ತಾರೋ ಏನೋ ಅಂತ ದಿನಬಳಗಾರೊಳಗಡೆ. ನಮ್ಮ ರಾಜ್ಯದಲ್ಲಿ ಅದು ಸಾಧ್ಯ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಕೂಡ ನಾಯಕರು ಏನು ಹೇಳ್ತಾರೋ ಅದ್ರ ಬಗ್ಗೆ ಒಲವಿರ್ತಕ್ಕಂಥದ್ದು. ನಾನು ಕಂಡ ಮಟ್ಟಿಗೆ ಯಾವುದೇ ರೀತಿ ಆಗ್ತಕ್ಕ ಆ ಥರ ಬೆಳವಣಿಗೆಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಪಕ್ಷಾತೀತವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಫ್ರೆಂಡ್ ಬಾಲಣ್ಣ ಅವರು ಮೊನ್ನೆ ಯತ್ನಾಳ್ ಗೌಡರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ರು ಉಚ್ಚಾಟನೆ ಆದಮೇಲೆ, ಅವರಿಲ್ಲದೆ ಬಿ ಜೆ ಪಿ ಇಲ್ಲ, ಯತ್ನಾಳ್ ಇಲ್ಲ, ಮತ್ತೆ ವಾಪಸ್ ಬರ್ತಾರೆ, ಇದು ಒಂದು ಎಚ್ಚರಿಕೆ ಅಷ್ಟೇ ಅಂತ. ಯತ್ನಾಳ್ ಉಚ್ಚಾಟನೆಯನ್ನು ನೀವು ಯಾವ ರೀತಿ ನೋಡ್ತೀರಿ ಅಂತ ಪಕ್ಷಾತೀತವಾಗಿ ನಾನು ಹೇಳಿದೆ. ಪಕ್ಷಾತೀತವಾಗಿ ನೋಡಿದರೆ ಯಾವತ್ತೂ ಆಗಬೇಕಾಯಿತು, ಲೇಟಾಗಿ ಆಗಿದೆ ಅಷ್ಟೇ. ಯಾವ ಪಕ್ಷದಲ್ಲೂ ಇದ್ದರೂ ಕೂಡ ಈ ಥರ ಬೆಳವಣಿಗೆಗಳನ್ನ ಸಹಿಸ್ಕೊಂಬಾರ್ದು ಸರ್. ಪಕ್ಷ ಮುಖ್ಯ ಹೊರತು ಯಾವುದೇ ವ್ಯಕ್ತಿಯಿಂದ ಪಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಈ ದೇಶದಲ್ಲಿ ಯಡಿಯೂರಪ್ಪನವ್ರು ಪಕ್ಷ ಕಟ್ಟಿರು, ಬಂಗಾರಪ್ಪನವ್ರು ಪಕ್ಷ ಕಟ್ಟಿರು, ಅರಸು ಅವ್ರ ಪಕ್ಷ ಕಟ್ಟಿರು, ಎಷ್ಟು ಜನ ಪಕ್ಷ ಕಟ್ಟಿರು. ಯಾರಾದರೂ ಪಕ್ಷ ಅದನ್ನು ಸ್ಟೇಬಲಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತಾ? ಅದರಿಂದ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷಕ್ಕೆ ಕಳಂಕ ತರೋ ರೀತಿಯಲ್ಲಿ ಯಾರೇ ನಡ್ಕೊಂಡ್ರು ಕೂಡ ಇಮ್ಮಿಡಿಯೇಟಾಗಿ ನಿರ್ದಾಕ್ಷಿಣ್ಯವಾಗಿ ತೆಗೆದಾಕ್ಬೇಕು. ನಮ್ಮ ಪಕ್ಷದಾಗಿರೋರು ಅಷ್ಟೇ, ಬಿ ಜೆ ಪಿ ಇರ್ಬೋದು, ಜನತಾದಳ ಇರ್ಬೋದು. ಆ ಪಕ್ಷ ಪರಿಶುದ್ಧವಾಗಬೇಕು ಅಂತಂದರೆ, ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ ಉರುಪು ಬರಬೇಕು ಅಂತಂದರೆ, ಯಾರ್ಯಾರು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾರೋ ಯಾವ ಪಕ್ಷದಾಗನ ಮಾಡಲಿ ಅವ್ರದ್ದು ನಿರ್ದಾಕ್ಷಿಣ್ಯವಾಗಿ ತೆಗೆದಾಕಿರೇ ಪಕ್ಷ ಭಯ ಇರುತ್ತೆ ಮತ್ತು ಪಕ್ಷದ ಬಗ್ಗೆ ಗೌರವ ಇದೆ. ಇಲ್ಲ ಅಂತಂದರೆ ಸ್ವೇಚ್ಛಾಚಾರವಾಗಿ ಈಗ ಯತ್ನಾಳ್ ಒಬ್ಬರು ಮಾತಾಡ್ತಿದ್ರು, ಈಗ ಎಷ್ಟು ಜನ ಸೇರ್ಕೊಂಡ್ರು. ಅದ್ರ ಜೊತೆಗೆ ಇವರು ರಮೇಶ್ ಜಾರಕಿಹೊಳಿ ಸೇರ್ಕೊಂಡ್ರು, ಆಮೇಲೆ ಕುಮಾರ್ ಬಂಗಾರಪ್ಪ ಸೇರ್ಕೊಂಡ್ರು, ಆಮೇಲೆ ಎಷ್ಟು ಜನ ಸೇರ್ಕೊಂಡ್ರು, ಸಿದ್ಧಾರ್ಥ ಸೇರ್ಕೊಂಡ್ರು. ಈ ಥರ ಒಬ್ರಿಗೊಬ್ರು ಒಬ್ಬ ಮಾತಾಡ್ದಾಗ ಸುಮ್ಮನಿದ್ದಾಗ ಆಟೋಮೆಟಿಕಲಿ ಈ ಥರ ರೈಸ್ ಆಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಬಿಟ್ಟರೆ ಅವರಿಂದ ಪಕ್ಷಕ್ಕೆ ಏನಾಗುತ್ತೆ ಅಂತ ನಾನು ಭಾವಿಸಲ್ಲ. ಈಗ ಯಡಿಯೂರಪ್ಪ ಪಕ್ಷ ಕಟ್ಟದಲ್ಲೂ 40 ಸೀಟು ಬಿ ಜೆ ಪಿ ಗೆಲ್ತು ಹೊರತು ಯಡಿಯೂರಪ್ಪ ಏನು ಗೆಲ್ಲಿಲ್ಲ. ಯಡಿಯೂರಪ್ಪ 6 ಸೀಟು ಏನೋ ಗೆದ್ದಿದ್ದು, ಇನ್ನು ಮಿಕ್ಕಿದೆಲ್ಲ ಬಿ ಜೆ ಪಿಯೇ 40 ಜನ ಗೆದ್ದಿದ್ರಲ್ಲ. ಪಕ್ಷ ಅಲ್ಲಿಗೆ ಸದೃಢವಾಗೈತೆ ಅಂತಲ್ವ. ಅದರಿಂದ ನಾನು ಪಕ್ಷಾತೀತವಾಗಿ ಹೇಳ್ತೀನಿ. ಬಿ ಜೆ ಪಿ ಪಕ್ಷದ ಆಂತರಿಕ ವಿಚಾರ ನಾನು ಪ್ರಸ್ತಾಪ ಮಾಡಬಾರ್ದು. ನೀವು ಪಕ್ಷಾತೀತವಾಗಿ ಪ್ರಸ್ತಾಪ ಮಾಡಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಪಕ್ಷ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಅವ್ರ ಪಕ್ಷ ಇರ್ಬೋದು, ಬಿ ಜೆ ಪಿ ಇರ್ಬೋದು, JDS ಇರ್ಬೋದು, ಈ ಥರ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಕ್ಕಂಥವ್ರು ಪಕ್ಷಕ್ಕಿಂತ ನಾನೇ ದೊಡ್ಡವನು, ನಾನು ಯಾವನೇ ಎಷ್ಟೇ ದೊಡ್ಡವನಾಗಿದ್ರು ಕಿತ್ತು ಬಿಸಾಕ್ದಾಗಲೇ ಪಕ್ಷ ಸರಿಯಾಗುತ್ತೆ ಸರ್. ಹೊರಗಡೆ ಬಿಸಿಲು ಏರಿಕೆ, ಕಾಂಗ್ರೆಸ್ ಸರ್ಕಾರದಿಂದ ಬೆಲೆ ಏರಿಕೆ, ಜನ ಹೆಂಗೆ ತಡ್ಕೋಬೇಕು ಸರ್? ಬೆಲೆ ಏರಿಕೆ ಈಗ ಏನು ಮುಖ್ಯಮಂತ್ರಿಗಳು ಕಂಡೀಷನ್ನಾಗೆ ವಿಚಾರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಏನು ನಾವು ಬೆಲೆ ಏರಿಕೆ 4 ರೂಪಾಯಿ ಮಾಡ್ತಾ ಇದ್ದೀವೋ, 5 ರೂಪಾಯಿ ಅದನ್ನು ಥ್ರೂ ರೈತರಿಗೆ ಕೊಡಬೇಕು ಅದನ್ನು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ರೈತರಿಗೆ ಇವತ್ತು ಭಾರಿ ಕಷ್ಟ ಇದೆ. ನೀವು ರೈತರು ಹಸು ಸಾಕ್ಕೊಂಡು ಅವಕ್ಕೆ ಮೇವು, ಆಮೇಲೆ ಫೀಡ್ಸು ಎಲ್ಲ ಕೊಟ್ಟು ಒಂದು ಹಸು ಸಾಕಬೇಕು ಅಂದರೆ ಭಾರಿ ಕಷ್ಟ ಇದೆ. ಅವರು ಶ್ರಮ ಆಗ್ತಾರೆ, ಅವರು ಬದುಕಬೇಕಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಂತ ಅನ್ನೋ ದೃಷ್ಟಿ ಇಟ್ಕೊಂಡು ಸರ್ ಈ ಪ್ರೋತ್ಸಾಹನ ರೈತರಿಗೆ ಹೋಗುತ್ತೆ. ರೈತರಿಗೆ ಮುಖ್ಯಮಂತ್ರಿಗಳು ಮೀಟಿಂಗಲ್ಲಿ ವಿಚಾರ ಪ್ರಸ್ತಾಪ ಮಾಡಿವರೆಲ್ಲ. ಬಟ್ ಕಳೆದ 2-3 ತಿಂಗಳಿಂದ ಇನ್ನೂ ರೈತರಿಗೆ ದುಡ್ಡೇ ಹೋಗಿಲ್ಲ. ಅಲ್ಲ, ಅದು ನಮ್ಮ ಸರ್ಕಾರದಿಂದ ಕೊಡ್ತಕ್ಕಂಥ ಸಹಾಯಧನ ರೈತರಿಗೆ ಇನ್ನೂ ಹೋಗಿಲ್ಲ. 3 ತಿಂಗಳಿಂದ ಹೋಗಿಲ್ಲ ಅಂತಾರೆ. 3 ತಿಂಗಳಿಗೆ ಹಾಕ್ತಾರೆ, ಯಾವತ್ತಿದ್ರೂ ರೈತರ ಅಕೌಂಟ್ಗೆ ಹಾಕ್ತಾರೆ. ಅದನ್ನೇ ತಪ್ಪು ಜನ ಪ್ರಶ್ನೆ ಮಾಡ್ತಾರೆ ಸರ್, ಜಾಸ್ತಿ ಆದ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಈಗ ಮೊನ್ನೆ ಮಂಡ್ಯ, ಈ ಕಲಬುರಗಿ ಈ ಕಡೆ ಎಲ್ಲ ಭಾಗದವರು ಆಯಾ ಹಾಲು ಉತ್ಪಾದಕರ ಸಂಘದವರು ಪ್ರೊಟೆಸ್ಟ್ ಮಾಡಿದ್ರು. ನಮ್ಗೆ 150 ಕೋಟಿ ಬರಬೇಕು, 200 ಕೋಟಿ ಬರಬೇಕು, ದುಡ್ಡೇ ಬರ್ತಾ ಇಲ್ಲ, ನೀವು ನೋಡಿದ್ರೆ ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತ. ರೈತರಿಗೆ ಹಾಕ್ತೀವಲ್ಲ ಸರ್ಕಾರ. ಈಗೇನೋ 2 ತಿಂಗಳು 3 ತಿಂಗಳು ಹಾಕಿಲ್ವೇನೋ, ಅದು ನನಗೇನಾದ್ರೂ ಮಾಹಿತಿ ಇಲ್ಲ. ಹಾಕಿಲ್ಲ ಅಂದರೆ ಯಾವತ್ತೂ ಹಾಕ್ದಲೇ ಇರಲ್ಲ. ಸರ್ಕಾರ ಏನು ಹೇಳಿರುತ್ತೋ ಅದನ್ನು ಮಾಡ್ತಕ್ಕಂಥದ್ದನ್ನ ಸರ್ಕಾರ ಮಾಡುತ್ತೆ. ಆದರೆ ಈಗ ನಾವು ಜಾಸ್ತಿ ಮಾಡಿರ್ತಕ್ಕಂಥದ್ದು 5 ರೂಪಾಯಿ. ಮುಖ್ಯಮಂತ್ರಿಗಳು ಎಲ್ಲ ಒಕ್ಕೂಟಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸಹ ಸಭೆ ಕರೆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈಗೇನು ಜಾಸ್ತಿ ಮಾಡ್ತೀವೋ ಹಣನ 5 ರೂಪಾಯಿ, ಅಲ್ಲಿ ಆ ದರವನ್ನು ನೀವು ರೈತರಿಗೆ ಕೊಡಬೇಕು ಅಂತಕ್ಕಂಥದ್ದು. ರೈತರಿಗೆ ಜಾಸ್ತಿ ಮಾಡಬೇಕು. ಈಗ ನಾವೇನು ರೈತರಿಂದ ಪರ್ಚೇಸ್ ಮಾಡ್ತೀವಲ್ಲ ಲೀಟರ್, ಈಗ 30-32 ಕೊಡ್ತಾ ಇದ್ದಾರೆ. ಇದು ಜೊತೆಲಿ ಇದು 5 ರೂಪಾಯಿ ಸೇರಿ ರೈತರಿಗೆ ಕೊಡಬೇಕು ಅಂತ ವಿಚಾರ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಬೆಲೆ ಏರಿಕೆ ಅನಿವಾರ್ಯನಾ ಸರ್ಕಾರಕ್ಕೆ? ಅಷ್ಟೊಂದು ಸಮಸ್ಯೆ ಆಗ್ತಾ ಇದೆಯಾ? ನಾವು ಸರ್ಕಾರಕ್ಕೆ ಇದರಿಂದ ಏನು ಬೆನಿಫಿಟ್ ಬರಲ್ಲ. ಇದ್ರಾಗೆ ಸರ್ಕಾರಕ್ಕೆ ಆಗಲಿ ಇಲ್ಲ ಒಕ್ಕೂಟಗಳಿಗಾಗಲಿ ಇದರಿಂದ ಏನು ಬೆನಿಫಿಟ್ ಇಲ್ಲ. ನೋಡಿ, KSRTC, BMTC, KPTC ಯಲ್ಲೂ 36 ಪೈಸೆ ಪರ್ ಯೂನಿಟ್ ಜಾಸ್ತಿ ಮಾಡಿದ್ರು. ನೀರಿನ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನೋಡಿದರೆ ಹಾಲಿಂದು ಪರ್ ಲೀಟರ್ 4 ರೂಪಾಯಿ. ಸರ್, KSRTC ನೀವು ಹೇಳಿರಿ, KSRTC ಕಳೆದ 6 ವರ್ಷಗಳಿಂದ ನಾವು ಯಾವುದೂ ಬೆಲೆ ಏರಿಕೆ ಮಾಡಿಲ್ಲ.
ಅಲ್ಲಿ 6 ವರ್ಷಗಳಿಂದ ವರ್ಷಕ್ಕೆ ಈಗ ಬಸ್ಗಳು ಸ್ಕ್ರಾಪ್ ಆಗ್ತವೆ. 15 ವರ್ಷ ಆದಮೇಲೆ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ 15 ವರ್ಷ ಯಾವ್ಯಾವ ಬಸ್ಗಳಾಗಿರ್ತವೋ ಅವ ಸ್ಕ್ರಾಪ್ಗೆ ಹಾಕಿ ಅಂತ ಹೇಳಿದ್ದಾರೆ. ಈ ಸಾರಿ ನಾನು ಉದಾಹರಣೆಗೆ ಹೇಳ್ತೀನಿ ನಿಮಗೆ. ನಮಗೆ ಈ ವರ್ಷದಲ್ಲಿ ನಮ್ಮಲ್ಲಿ 688 ಬಸ್ಸು ನಾವು ಸ್ಕ್ರಾಪ್ಗೆ ಹಾಕ್ಬೇಕು. ನಾವು ಅದನ್ನು ರೀಪ್ಲೇಸ್ಮೆಂಟ್ ಮಾಡಬೇಕಲ್ಲ. ಆ ಬಸ್ ಹೊಸ 600-700 ಬಸ್ ನಾವು ಹೊಸ ತಗೊಬೇಕಲ್ಲ. ಮತ್ತು ನಮ್ಮಲ್ಲಿ ಪ್ರತಿ ವರ್ಷವೂ ಕಂಡಕ್ಟ್ರು ಡ್ರೈವರು ರಿಟೈರ್ಡ್ ಆಗ್ತಾರೆ. ನಾವು ಪ್ರತಿ ವರ್ಷವೂ ಕಂಡಕ್ಟ್ರು ಡ್ರೈವರು ತಗೊಳ್ಳೇಬೇಕಾಗುತ್ತೆ. ಆಮೇಲೆ ನಮಗೆ ಡೀಸೆಲ್ ಈಗ ನಾವು ರೇಟ್ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಡೀಸೆಲ್ ಬೆಲೆ 60 ರೂಪಾಯಿ ಇತ್ತು. ಈಗ 84-85 ರೂಪಾಯಿ ಡೀಸೆಲ್ ಬೆಲೆ ಇದೆ. ಇನ್ನು ಸ್ಪೇರ್ ಪಾರ್ಟ್ಸ್ ಬೆಲೆ, ಆಮೇಲೆ ಆಯಿಲ್ ಬೆಲೆ, ಇವೆಲ್ಲವೂ ರೇಟ್ ಜಾಸ್ತಿ ಆಗ್ತವೆ. ಮತ್ತು ನಾವು ಎವ್ರಿ 4 ಇಯರ್ಸ್ ಒನ್ಸು ನೌಕರರಿಗೆ ಜಾಸ್ತಿ ಮಾಡ್ತೀವಿ ಅವ್ರಿಗೆ ಅಂತಕ್ಕಂಥದ್ದನ್ನ ಹೇಳಿದ್ದೀವಿ. ನೌಕರರ ವೇತನ ಜಾಸ್ತಿ ಮಾಡ್ತೀವಿ ಅಂತ ಅದು ಇದು ಅಗ್ರಿಮೆಂಟ್ ಆಗಿದೆ. ಅದ್ರ ಪ್ರಕಾರ ನಾವು 2024ಕ್ಕೆ ರೈತರಿಗೆ ನೌಕರರಿಗೆ ನಾವು ರೇಟ್ ಜಾಸ್ತಿ ಮಾಡಿಕೊಡ್ಬೇಕಾಗಿತ್ತು. ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದು 1800 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ನಾವು ನೌಕರಿಗೆ ಕೊಡ್ತಕ್ಕಂಥದ್ದು ಹಣ ಬ್ಯಾಲೆನ್ಸ್ ಇದೆ. ಅದೆಲ್ಲ ಕೊಡಬೇಕು ಅಂತಂದಾಗ ನಾವು ಕಾಲಕ್ಕೆ ರೇಟ್ ಜಾಸ್ತಿ ಮಾಡಲಿಲ್ಲ ಅಂತಂದಾಗ KSRTC ಹೆಂಗೆ ಉಳ್ಕೊಂತೆ? ಬೇರೆ ಥರ ಉಳಿಸ್ಕೊಳ್ಳೋಕೆ ಆಗಲ್ಲ. KSRTCಲಿ ನೀವು ಎಷ್ಟು ಸಾಲ ಮಾಡ್ಬೋದು? ಈಗ ಆಲ್ರೆಡಿ ಸಾಲದಲ್ಲೇ ಇದೆ KSRTC. ಸಾಲದಲ್ಲಿದೆ 100%. KSRTC ಸಾಲ ನಾವು ನಮ್ಮ KSRTC ಒಂದೇನ ಸುಮಾರು 280-290 ಕೋಟಿನೂ ನಾವು ಡೀಸೆಲ್ಗೆ ಕೊಡಬೇಕು, ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಸ್ಪೇರ್ ಪಾರ್ಟ್ಸ್ 140 ಕೋಟಿ ಇಟ್ಕೊಂಡಿದ್ದೀವಿ. ಈ ಥರ ಎಲ್ಲ ಹರಿಯ ಸಿಕ್ಕಾಪಟ್ಟೆ ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ನಾವು ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ. ಕಾಲಕ್ಕೆ ಜಾಸ್ತಿ ಮಾಡಲೇಬೇಕಾಗುತ್ತೆ. ಹಿಂದೆ ಯಾವಾಗ ಸ್ಪೇರ್ ಪಾರ್ಟ್ಸ್ ಬೆಲೆ ಇವೆಲ್ಲ ಜಾಸ್ತಿ ಆದಾಗ ಅದಕ್ಕೆ ಪೂರಕವಾಗಿ 5 ಪೈಸಾ 10 ಪೈಸಾ 2 ಪೈಸಾ 3 ಪೈಸಾ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋಗಿದ್ರೆ ಇದು ಒಂದೇ ಸರಿ ಹೊರಗೆ ಬೀಳಲ್ಲ. ಸರ್, ಗ್ಯಾರಂಟಿಯಿಂದ ಸಮಸ್ಯೆ ಆಯ್ತಾ ಅಂತ? ಅನುದಾನ ಕ್ಷೇತ್ರಗಳಿಗೂ ಸಿಗ್ತಾ ಇಲ್ಲ, ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ, ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ತಿದೆ ಅನ್ನೋಂತಹ ಆರೋಪ. ಇವನ್ ನಿಮ್ಮ ಸಿಟ್ಟಿಂಗ್ MLAs, ನಿಮ್ಮ ಪಕ್ಷದವರು ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಸರ್, ನಮ್ಗೆ ಗ್ಯಾರಂಟಿಯಿಂದ ತೊಂದರೆ ಆಯಿತು ಅಂತ ನಾವೇನು ಭಾವಿಸಲ್ಲ. ಜನರಿಗೆ ಅದರಿಂದ ಅನುಕೂಲ ಆಗಿರುತ್ತೆ. ಅನುಕೂಲ ಗ್ಯಾರಂಟಿ ಯೋಜನೆಗಳಿಂದ ಆಗಿದೆ ಬಡವರಿಗೆ. ಕೆಲವೀಗ ನಾವು 10 kg ಅಕ್ಕಿ ಕೊಡ್ತೀವಿ. ಎಷ್ಟು ಜನ ತಿನ್ನೋಕ್ಕೆ ಹಣ ಇಲ್ಲದಂಥ ಜನ ಎಷ್ಟು ಜನ ಇದ್ದಾರೆ ಈ ರಾಜ್ಯದಲ್ಲಿ? ನಾವು ಈ ಸಿಟಿಲಿ ಇರ್ತಕ್ಕಂಥವ್ರು, ನಾವು ಮೇಲ್ವರ್ಗದಲ್ಲಿ ಇರ್ತಕ್ಕಂಥವ್ರು, ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವ್ರು ಏನು ಅದರ ಬಿಸಿ ತಪ್ಪಿರಲ್ಲ. ಬೆಳಗ್ಗೆ ಎದ್ರೆ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವ್ರು, ಮತ್ತು ಅವ್ರಿಗೊಂದು ಕುಂಟೆ ಜಮೀನು ಇರಲ್ಲ. ಆ ಥರ ಬಡವರಿಗೆ ಇದರಿಂದ ಭಾರಿ ಒಳ್ಳೆಯ ಅನುಕೂಲ ಆಗಿದೆ. ಅವರು ಸಿದ್ದರಾಮಯ್ಯ ಅವ್ರನ್ನ ಜ್ಞಾಪಿಸ್ಕೊತಾರೆ ಈ ಒಂದು ಯೋಜನೆಗಳನ್ನ ಕೊಟ್ಟು. ಆದರೆ ಡೆವಲಪ್ಮೆಂಟು ನಾವು ಅಂದ್ಕೊಂಡಂಗೆ ಡೆವಲಪ್ಮೆಂಟ್ ಆಗದಲ್ಲೇ ಇರ್ಬೋದು. ಆದರೆ ಡೆವಲಪ್ಮೆಂಟು ಏನು ನಿಂತಿಲ್ಲ. ಡೆವಲಪ್ಮೆಂಟು ಕೂಡ ಮಾಡ್ತಾ ಇದ್ದಾವೆ. ನಮ್ಮ ಹೊರಗಿದೆಯಲ್ಲ, ಅದನ್ನು ಒಪ್ಕೋತೀರಿ? ನೀವು ಅನ್ಕೊಂಡ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ನಾವು ನಿರೀಕ್ಷೆ ಮಾಡಿದಂಥ ಮಟ್ಟಕ್ಕೆ ನಾವು ಡೆವಲಪ್ಮೆಂಟ್ ಮಾಡಲಿಕ್ಕೆ ಆಗ್ತಿಲ್ಲ. ಅದನ್ನು ನಿಜ ಸಂಗತಿ, ಅದು ಒಪ್ಕೊಳ್ಳೇಬೇಕಾಗುತ್ತೆ. ಈಗ ಇದಕ್ಕೆ ನೀವು 54,000-60,000 ಕೋಟಿ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀವಿ. ಅಷ್ಟು ಹಣ ನಮಗೆ ಡೆವಲಪ್ಮೆಂಟಿಗೆ ಕೊಟ್ಟಿದ್ರೆ ಎಷ್ಟು ಡೆವಲಪ್ಮೆಂಟ್ ಮಾಡ್ಬೋದಾಯಿತು? ಆ ಒಂದು ಫರ್ ಇದ್ದೇ ಇರುತ್ತೆ. ಆದರೆ ಡೆವಲಪ್ಮೆಂಟ್ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ಸರಿಯಾದ ಕ್ರಮ. ನೀವು ರೈತರಿಗೆ ಪ್ರೋತ್ಸಾಹಧನ ಸಿಗಬೇಕು, ಪಾಪ ಕಷ್ಟ ಬೀಳ್ತಾರೆ ಅಂತ ಹೇಳ್ತೀರಿ. ನಿಮ್ಮ ಊರಿನವರೇ, ನಿಮ್ಮ ಪಕ್ಷದ ಹಿರಿಯ ಸಚಿವರು ರೈತರಿಗೆ ಪ್ರೋತ್ಸಾಹಧನ ಕೊಡಬೇಕಲ್ಲ ಅನ್ನೋಂಥ ಪ್ರಶ್ನೆ ಮಾಡಿದರೆ, ಅವ್ರಿಗೆ ಪ್ರೋತ್ಸಾಹಧನ ಕೊಡೋದಕ್ಕೆ ನಾವೇನು ಪ್ರಿಂಟಿಂಗ್ ಮಷಿನ್ ಇಟ್ಕೊಂಡಿದ್ದೀವ ಅಂತ ನೇರವಾಗಿ ಹೇಳ್ತಾರೆ. ಇದು ಎಷ್ಟು ಸರಿ ಅಂತ? ಪ್ರಿಂಟಿಂಗ್ ಅವೆಲ್ಲ ಯಾಕೆ ಮಾತಾಡಿದ್ರು ಗೊತ್ತಿಲ್ಲ. ಅದ್ರ ಬಗ್ಗೆ ರಾಜಣ್ಣ ಅವರು ಹೇಳ್ತಾರೆ. ಯಾರನ್ನ ಹೇಳಿರಲಿ, ರೈತರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಮುಖ್ಯಮಂತ್ರಿಗಳು ಉದಾರವಾಗಿ ಏನು ಈ ಬೆಲೆ ಹಾಲಿನ ರೇಟ್ ಜಾಸ್ತಿ ಮಾಡೋರು ಅಷ್ಟು ರೈತರಿಗೆ ಹಾಗೆ ಹೋಗಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ರೈತರಿಗೆ ಅನುಕೂಲ ಆಗೋ ವಿಚಾರದಾಗೆ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸ್ಬೇಕು. ಸರ್, ಫೈನಲ್ ಕ್ವಶನ್. ಈಗ ತುಮಕೂರು ಈ ಎಲ್ಲ ವಿಚಾರಗಳಿಗೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು. ಅಸಲಿಗೆ ಯಾವ ವಿಚಾರಗಳಿಗೆ ಸೌಂಡ್ ಮಾಡಬೇಕು, ಯಾವ ವಿಚಾರಗಳಿಗೆ ಸೌಂಡ್ ಮಾಡ್ತಾ ಇರುತ್ತೆ ತುಮಕೂರು ಅನ್ನೋದನ್ನು ನಾವು ನೋಡಿದ್ವಿ. ಶ್ರೇಷ್ಠವಾದಂಥ ಸಿದ್ಧಗಂಗಾ ಮಠ ಇತ್ಯಾದಿ ವಿಚಾರಗಳು, ಇತ್ತೀಚೆಗೆ ಈ ರೀತಿಯ ಚರ್ಚೆಗಳು. ಸೊ ಓವರಾಲ್ ಆಗಿ ತುಂಬ ಫೈನಲ್ ಕಮೆಂಟ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ, ತಮ್ಮ ಪಾರ್ಟಿಯ ಆಂತರಿಕ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಮ್ಮ ಪಾರ್ಟಿಲಿ ಆಂತರಿಕವಾಗಿರ್ತಕ್ಕಂಥ ಏನೂ ಬೆಳವಣಿಗೆ ಇಲ್ಲ. ನಮಗೆ ಸದ್ದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಈಗ ನಮಗೆ ಇದು ಏರ್ಪೋರ್ಟು ತರ್ತೀವಿ ಅಂತಕ್ಕಂಥದ್ದನ್ನ ಒಂದು ನೀಲಿ ನಕ್ಷೆ ಎಲ್ಲ ತಯಾರು ಮಾಡಿದರು ಜಿಲ್ಲಾ ಉಸ್ತುವಾರಿ ಸಚಿವರು. ಅದು ಆಗ್ತಾಯಿಲ್ಲ. ಅದೊಂದು ಕೊರಗು ತುಮಕೂರಿಗೆ. ಮತ್ತು ನಮಗೆ ಒಂದು ಮೆಡಿಕಲ್ ಕಾಲೇಜ್ ತರಬೇಕಾಯಿತು. ಎಲ್ಲ ಜಿಲ್ಲೆ ಒಳಗೂ ಒಂದು ಮೆಡಿಕಲ್ ಕಾಲೇಜ್ ಇದೆ. ಆ ಮೆಡಿಕಲ್ ಕಾಲೇಜ್ ಈ ಸಾರಿ ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ಸಾರಿ ಬಜೆಟ್ನಲ್ಲಿ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ.